ಇಲ್ಲಿವರೆಗೆ ಕಪ್ ನಮ್ಮದೇ ಕಪ್ ನಮ್ಮದೇ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನಿಂದ ಕಪ್ ನಮ್ಮದು ಅಂತ ಹೇಳ್ಬೋದು. ಇದರ ಮಧ್ಯೆ IPL ಕಪ್ ಗೆದ್ದು RCB ಚಾಂಪಿಯನ್ಸ್ ನಮ್ಮ ಹೀರೋಸ್ ತವರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ರೆಡ್ ಬಾಯ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಹಮದಾಬಾದ್ನಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಹೀರೋಸ್ ದಿ ರೆಡ್ ಬಾಯ್ಸ್. HL ಏರ್ಪೋರ್ಟ್ಗೆ ಬಂದಿಳಿತಾರೆ ಆಟಗಾರರು. ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ಗೆ ಟೀಮ್ ಬರುತ್ತೆ. RCB ಟೀಮ್ನ ಜೊತೆಗೆ ABD ಕ್ರಿಸ್ ಗೇಲ್ ಎಲ್ಲರೂ ಬರ್ತಿದ್ದಾರೆ. ಝೀರೋ ಟ್ರಾಫಿಕ್ನಲ್ಲಿ ತಂಡವನ್ನು ಪೊಲೀಸರು ಕರೆತರ್ತಾರೆ. HL ಏರ್ಪೋರ್ಟ್ನ ಸುತ್ತಮುತ್ತ ಬಿಗಿ ಭದ್ರತೆ ಇದೆ. ಇನ್ನೇನು ಇದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ವರ್ಷ ಇದೇ ಗುಂಗು. RCB ಕಪ್ ಗೆಲ್ತು 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 ಕಪ್ ನಮ್ದು 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 ಅನ್ನೋ ಗುಂಗಿನಲ್ಲಿ ನಾವೆಲ್ಲರೂ ಇರ್ತೀವಿ. ಸೊ ಈ ಹೀರೋಸ್ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಮ್ಯಾಚ್ ಇದ್ದಿದ್ದು ಬೆಂಗಳೂರಿನಲ್ಲ, ಆದರೆ ನಿನ್ನೆ ರಾತ್ರಿ ಬೆಂಗಳೂರಿನ ಸಂಭ್ರಮಾಚರಣೆಯನ್ನು ನೋಡಿದ್ರೆ ಒಂದು ವೇಳೆ ಬೆಂಗಳೂರಿನಲ್ಲಿ ಮ್ಯಾಚ್ ಆಗಿದ್ದಿದ್ರೆ ಕತೆ ಏನಾಗಿರ್ತಾ ಇತ್ತು ಅಂತ ಇಮ್ಯಾಜಿನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವುದೋ ದೂರದ ಗುಜರಾತ್ನ ಅಹಮದಾಬಾದ್ನಲ್ಲಿ ಇದ್ದಿದ್ದು ಮ್ಯಾಚ್, ಗೆದ್ದಿದ್ದಲ್ಲಿ. ಆದರೆ ಸಂಭ್ರಮಾಚರಣೆ ಯಾವ ಪರಿ ಇತ್ತು ಅಂದರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಅನ್ಬಿಲೀವಬಲ್. ಬೇರೆ ಯಾವ ತಂಡಕ್ಕೂ ಈ ಥರದ ಪ್ರೀತಿ, ಈ ಥರದ ಸೆಲೆಬ್ರೇಷನ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಹೀರೋಸ್ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸಿಟಿ ಎಂಟ್ರ್ ಆಗ್ತಾ ಇದ್ದಾರೆ ರೆಡ್ ಬಾಯ್ಸ್. ಅವರಿಗೆಲ್ಲರೂ ಸ್ವಾಗತ ಕೋರೋದಕ್ಕೆ ಸಿದ್ಧರಾಗಿದ್ದಾರೆ. HL ಏರ್ಪೋರ್ಟ್ಗೆ ಬರ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಸಿಟಿಗೆ ಆಗಮಿಸ್ತಾರೆ. ಪೊಲೀಸರು ಅವ್ರನ್ನ ಎಕ್ಸ್ಕಾರ್ಟ್ ಮಾಡ್ತಾರೆ. ಕೇವಲ ಗೆದ್ದಂಥ ಟೀಮ್ ಮಾತ್ರ ಅಲ್ಲ, ನಮ್ಮ ಈ ಹಿಂದಿನ ಹೀರೋಸ್ ABD ವಿಲಿಯರ್ಸ್, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಎಲ್ಲರೂ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿಂದೆಲ್ಲ ಸೀಸನ್ 17, 16, ಸೀಸನ್ 1 ಅಲ್ಲಿಂದ ಹಿಡ್ಕೊಂಡು 17ರವರೆಗೆ ಹೇಗಿತ್ತು, ಪ್ರತಿಯೊಬ್ಬರು RCB ಟೀಮ್ನ ಪ್ರತಿಯೊಬ್ಬನನ್ನು ಕೂಡ ಅದು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿದ್ರೆ ಗೊತ್ತಾಗುತ್ತೆ ಯಾರಿದ್ರು ಈ ಟೀಮ್ನಲ್ಲಿ ಅಂತ. ಮೊದಲನೇ ವರ್ಷ ಶುರುವಾದಾಗ IPLನಲ್ಲಿ ಯಾರೆಲ್ಲ ಇದ್ದರು ಅವ್ರಿಗೂ ನಾವು ಫ್ಯಾನ್ಸ್. ಇವತ್ತು ಯಾರೆಲ್ಲ ಇದ್ದಾರೆ ಅವ್ರಿಗೂ ನಾವು ಫ್ಯಾನ್ಸ್. ಮಾರ್ಕ್ ಬೌಷರೋ, ಜಾಕ್ ಕ್ಯಾಲಿಸೋ, ಕ್ರಿಸ್ ಗೇಲೋ, ರಾಬಿನ್ ಉತ್ತಪ್ಪನೋ, ಯಾರು ಬೇಕಾದರೂ ಆಗಿರಲಿ, RCBಲಿ ಯಾರೆಲ್ಲ ಇದ್ದರು ಅವ್ರಿಗೆಲ್ಲ ನಾವು ಫ್ಯಾನ್ಸ್. ಸೊ ಇವತ್ತು ನಮ್ಮ ರೆಡ್ ಆರ್ಮಿ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಭರಪೂರಾದಂಥ ಸಂಭ್ರಮ ಅಂತೂ ಇದ್ದೇ ಇರುತ್ತೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಿನ್ನೆ ರಾತ್ರಿಯಿಂದ ಕಾದುಕೊಳ್ತಿದ್ದಾರೆ. ನಿನ್ನೆ ರಾತ್ರಿ ಒಂದು ರೌಂಡ್ ಹಾಕಬೇಕಾಗಿತ್ತು ಬೆಂಗಳೂರಿಗೆ. ನಿಜಕ್ಕೂ ಹೇಗಿತ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಮ್ಯಾಚ್ ಆಯ್ತವೇನೋ, ನಾವು ಇಲ್ಲೇ ಗೆದ್ವೇನೋ ಅನ್ನೋ ಪರಿಯಲ್ಲಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.